ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಶನಿವಾರ ಬೆಳಗ್ಗೆನೆ 7:15 ಗೀಝರ್ನ ರಿಪೇರಿ ಮಾಡೋಕ್ಕೆ 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 8:30 ಆ ಥರ ಬರ್ತೀನಿ ಅಂತ 7:15 ಬಂದುಬಿಟ್ಟಿದ್ದಾರೆ. ಹಾಗೆ ಕೌಶಿಗೂ ಕೂಡ ರಜೆ ಇತ್ತಲ್ವ, ಮಲ್ಕೊಂಡಿದ್ವಿ. ನಾನು ಮಲ್ಕೊಂಡಿದ್ದೆ. ಡೈಲಿ 6:30 ಆ ಥರ ಹೇಳ್ತಿದ್ದ. 7:15 ಇದ್ದೇಳೋಣ ಅಂತೇಳಿ ಮಲ್ಕೊಂಡಿದ್ನ. 7:15 ಬಂದುಬಿಟ್ರು. ಅದಕ್ಕೆ ಇವಾಗ ಕೆಲಸ ಮಾಡ್ತಾಯಿದ್ದಾರೆ. ಗೀಝರ್ದು ಏನು ಕಾಯಿಲೆಲ್ಲ ಹೋಗಿದೆ, ಅದನ್ನೆಲ್ಲ ಬಿಚ್ಚಿ ಓಪನ್ ಮಾಡಿರ್ತಾ ಇದ್ದಾರೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಿನ್ನೆ ನೋಡಿ ಹೋಗಿದ್ರು, ಏನು ಮಾಡಬೇಕು ಏನು ಆಯ್ತಲ್ಲ ಅಂತ ನೋಡ್ಕೊಂಡು ಹೋದರು. ಇವಾಗ ಬೆಳಿಗ್ಗೆನೇ ಬಂದು ಎಲ್ಲ ಬಿಚ್ಚಿ ಎಲ್ಲ ರೆಡಿ ಮಾಡ್ತೀವಿ ಅಂದ್ಬಿಟ್ಟು, ಹಾಗೆ ಗೀಝರ್ನ ಕೆಳಗಡೆ ಎತ್ಕೊಂಡೋಗಿ ಅಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿ ಏನಂದರೆ ಅದು ಒಳಗಡೆ ಉಪ್ಪೆಲ್ಲ ಕಟ್ಕೊಂಡಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಕೆಳಗಡೆಗೆ ಎತ್ಕೊಂಡೋದ್ರೆ ಅಲ್ಲಿ ಕುತ್ಕೊಂಡು ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಹಾಗೆ ಗೀಝರೆಲ್ಲ ಬಿಚ್ಚಿದಲ್ಲ, ಆವಾಗ ನಾನೇನು ಮಾಡಿದೆ, ಎಲ್ಲ ಸೋಪು ಏನಿದೆ ಕಡಲೆ ಹಿಟ್ಟು ಬಾಕ್ಸು ಅದು ಇದು ಅಲ್ಲೇನೆಲ್ಲ ಇಟ್ಟಿದ್ದೆ ಹಲಗೆ ಮೇಲೆ ಅದನ್ನೆಲ್ಲ ತೊಗೊಬಂದು ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ. ಯಾಕೆಂದರೆ ಅಲ್ಲೆಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡಬೇಕಾದ್ರೆ ಏನಾಗುತ್ತೆ, ನೀರೆಲ್ಲ ತೊಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು ಅದೆಲ್ಲ ಎತ್ಕೊಬಂದು ಹೊರಗಡೆ ಇಟ್ಟೆ. ಹಾಗೆ ಬೆಳಿಗ್ಗೆ ತಿಂಡಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ಮೋನ್ ಮಾಮನ್ಗೆ ಹೇಳ್ದೆ ಏನಾದರೂ ಹೊರಗಡೆ ಏನಾದರೂ ತೊಗೊಬನ್ನಿ ಅಂತೇಳಿ. ಸರಿ ಆಯಿತು, ಇಡ್ಲಿ ತಂದುಬಿಡ್ತೀನಿ. ಫಸ್ಟ್ ಏನು ಕೇಳಿದ್ರು ಅಂದರೆ ಏನು ಬೇಕು ಅಂತ ಕೇಳಿದ್ರು. ನನಗೆ ಯಾವಾಗಲೂ ಹೆಚ್ಚಾಗಿ ಇಡ್ಲಿ ಒಂದೇ ತರಿಸೋದು, ಅದಕ್ಕೆ ಇಡ್ಲಿ ತಂದುಬಿಡಿ ಅಂತ. ಹಾಗೆ ಇಡ್ಲಿ ಮತ್ತು ಒಂದು ರೈಸ್ ಬಾತು, ಹಾಗೆ ವಡೆ, ಉದ್ದಿನ ವಡೆ ಎಕ್ಸ್ಟ್ರಾ 2 ಉದ್ದಿನ ವಡೆ ತೊಗೊಂಡು ಬಂದರು. ಏನಂದರೆ ಕೆಲಸ ಎಲ್ಲ ಈ ಥರ ಮಾಡುವಾಗ ತಿಂಡಿ ಎಲ್ಲ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ನಾನು ತಿಂಡಿ ಏನೂ ಮಾಡಿಲ್ಲ. ಅಪರೂಪಕ್ಕೆ ವಾರದಲ್ಲಿ ಒಂದಿನಾದರೂ ಈ ಥರ ಹೊರಗಡೆ ತಂದು ತಿನ್ನೋದು ತಪ್ಪೇನಿಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ಇಡೀ ದಿನ ಅಂದರೆ ವರ್ಷ ಪೂರ್ತಿ ಅಡುಗೆ ಮನೆಯಲ್ಲೇ ಇರ್ತೀವಿ ನಾವು. ಈ ಥರ ವಾರದಲ್ಲಿ ಒಂದಿನ ತಂದರೆ ಏನಾಗಲ್ಲ, ತೊಗೊಬನ್ನಿ ಅಂತ ಹೇಳಿದೆ. ಅವ್ರೇನಾದರೂ ಮಾಡು ಲೈಟಾಗಿ ಅಂತಂದರು. ಇಲ್ಲ, ಹೊರಗಡೆ ತೊಗೊಬನ್ನಿ ಅಂತೇಳಿ ತಂದು ತಿಂದು ಆಯಿತು. ಹಾಗೆ ಗೀಝರ್ ಫಿಟ್ ಮಾಡಿ ಹೋದರು ಅವರು. ಟೈಮ್ ಬಂದು ಇವಾಗ 12:30 ಆಗ್ತಾ ಉಂಟು. ಇವತ್ತಂತೂ ತುಂಬ ಅಂದರೆ ತುಂಬ ಚಳಿ ಇದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಅದೇ ಸ್ನೋ ಎಲ್ಲ ಬೀಳ್ತಾ ನೋಡಿ, ಆ ಥರ ಏನು ಬೀಳ್ತಾ ಇಲ್ಲ. ಅದೇ ತುಂಬ ಅಂದರೆ ತುಂಬಾ ಚಳಿ. ಅಯ್ಯಪ್ಪ, ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಬಿಡ್ಬೇಕು ಅಂತ ಅನಿಸುತ್ತೆ. ಆ ಥರ ಬಿಸಿಲಲ್ಲಿ ಇಷ್ಟೊತ್ತು ತನಕ ಕೂತ್ಕೊಂಡಿದ್ದೆ. ಹಾಗೆ ತೆಂಗಿನಕಾಯಿ ಎಲ್ಲ ನೋಡಿ, ಒಂದು ತೆಂಗಿನಕಾಯಿ ಎಲ್ಲ ಸುಲ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತಿದ್ದು. ಬಂದರೆ ಮನೆಗೆ ಆ ಬಿಸಿಲಿಂದ ಸ್ವಲ್ಪ ನೆರಳಿಗೆ ಬರ್ತಾ ಇದ್ದಂಗೆ ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ನೋಡಿ, ನಮ್ಮ ಕೆಲಸ ಅಂತೂ ಮಾಡಲೇಬೇಕು. ಏನಂದರೆ ಮೋನ್ ಮಾವ ಆಗಲೇ ಚಿಕನ್ ತಂದಿದ್ದಾರೆ. ಶನಿವಾರ ಅಂದ ತಕ್ಷಣ ಫುಲ್ಲು ಬ್ಯುಸಿ, ಏನಂದರೆ ಚಿಕನ್ ಮಟನ್ ಈ ಥರ ಮಾಡುವುದರಲ್ಲಿ. ಅದಕ್ಕೆ ನಾನಿವಾಗ ಏನಂದರೆ ಚಿಕನ್ನು ಸಾಂಬಾರು ಮಾಡಿಬಿಡ್ತೀನಿ. ಓಯ್ ಘಮ ಘಮ ತಿಂದ ನೋಡಿ, ನಮ್ಮ ಕರ್ಗಮ್ಮ ಕಾಣಿಸ್ತಿದ್ದಾಳ ಅಲ್ಲಿ. 1-2 ಪೀಸ್ ಚಿಕನ್ ಹಾಕಿ ಬಂದಿದ್ದೆ, ತಿಂದ್ಬಿಟ್ಟು ಬಂದು ಇವಾಗ ಮತ್ತೆ ಮಲ್ಕೊಳಕ್ಕೆ ಬಂದಿದೆ. ಘಮ ಘಮ ಬೇರೆ ಬೇಕಿದ್ರೆ ನಾಮ ಅವರೆಲ್ಲ ಇಲ್ಲ, ಕೆಳಗಡೆ ಎಲ್ಲ ಹೋಗಿದ್ದಾರೆ, ಅವ್ರು ಯಾರೂ ಇಲ್ಲ. ಇದು ಅದಿದ್ದರೆ ಇದಕ್ಕೆ ತಿನ್ನಕ್ಕೆ ಬಿಡಲ್ಲ. ನಾಮ ಇದ್ರಂತೂ 3 ಜನನ ಮೀರಿಸಿ ಹೋಗಿ ಕಿತ್ಕೊಂಡು ತಿನ್ಬಿಡ್ತಲ್ಲ, ಆ ಥರ. ಅದಕ್ಕೆ ಅದು ಯಾವುದೂ ಇರಲಿಲ್ಲವಲ್ಲ, ಹೋಗ್ಬಿಟ್ಟು ಒಂದು 3 ಪೀಸ್ ಹಾಕಿ ಬಂದೆ, ತಿಂದ್ಬಿಟ್ಟು ನೋಡಿ ನೆಕ್ತಿದ್ದಾಳೆ ನಾಲ್ಗೆಲ್ಲಿ ಫುಲ್ಲು. ಅವಳ ಸ್ಕಿನ್ನನ್ನೆಲ್ಲ ನೆಕ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಆಮೇಲೆ ಮಲ್ಕೊಳ್ಳುವಂಥದ್ದು. ಓಕೆ ಫ್ರೆಂಡ್ಸ್, ನಾನಿವಾಗ ಟೈಮ್ ಬಂದು 12:30 ಅಲ್ಲ 12:45 ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿಬಿಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚಳಿ ಇನ್ನೂ 1 ತಿಂಗಳು ಯಾವ ಥರ ಮ್ಯಾನೇಜ್ ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಪ್ಪ, ಇಷ್ಟು ಚಳಿ ಆಗಿಬಿಟ್ರೆ ಕಷ್ಟ. ಎಷ್ಟೋ ಸುಮಾರು ಒಂದು 11 ಗಂಟೆ ಸ್ವೆಟರೆಲ್ಲ ಹಾಕ್ಕೊಂಡಿದ್ದೆ. ಆಮೇಲೆ ಬಿಸಿಲಿಗೆ ಹೋಗ್ತಾ ಇದ್ನಲ್ಲ, ಓಕೆ ಅಂದ್ಬಿಟ್ಟು ತೆಗೆದಿಟ್ಟು ಹೋಗಿದ್ದು. ಮತ್ತು ಚಳಿ ಅನ್ನಿಸ್ತಾ ಇದ್ದು ಮತ್ತು ಓಕೆ ಚಳಿ ಅನ್ನಿಸ್ತಾ ಇದೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಳಿಲ್ಲ ಅಂತೇಳಿ ಅವಳಿಗೆ ಹಾಕಿ ತಿನ್ನಿಸಿ ಬಂದೆ. ಈಗ ಇವಳಿಗೆ ಸ್ಮೆಲ್ ಬಂದುಬಿಟ್ಟಿದೆ, ವಾಯ್ ಅಂತಿರೋದು.
ಏನು ಬೇಕಾ? ಅವಳು ಮೂಗು ನೋಡಿ, ಅವಳು ಮೂಗನ್ನ ಹೆಂಗೆ ವಾಸನೆ ತಗೋತಿದ್ದಾಳೆ. ನಿನ್ಗೆ ಹಾಕಲ್ಲ ಇವತ್ತು ನಾಮ ಓ ನಾಮ. ಹೋಗೋ. ಸ್ಮೆಲ್ಲು ಸ್ಮೆಲ್ಲಲ್ಲಿ ಕಂಡುಹಿಡಿಯುತ್ತಾರೆ ಇವರೆಲ್ಲ. ಮೂಗು ನೋಡು, ಮೂಗು ಎಷ್ಟು ಚೆನ್ನಾಗಿದೆ. ನನ್ನ ಕೈ ಸ್ಮೆಲ್ ಬರ್ತಿದ್ಯಾ? ಅಯ್ಯಪ್ಪ ಮೂಕ ನೋಡಪ್ಪ, ಅದು ಮುಖನ. ಹಾಗೆ ನೋಡಿ, ನಾನು ನಿಮಗೆ ಒಂದು ವಿಷಯ ಹೇಳಿಲ್ಲ. ಏನಂದರೆ, ಈ ಕರ್ಗಿ ಇದ್ದಾಳಲ್ಲ, ಅದು ಪ್ರೆಗ್ನೆಂಟ್ ಇದೆ. ಇನ್ನು ಒಂದು ವಾರ 15 ದಿನದಲ್ಲಿ ಮರಿ ಬರ್ಬೋದು, ಮಕ್ಕಳಾಗ್ಬೋದು, ಅದಕ್ಕೆ ಡಿಲವರಿ ಆಗುತ್ತೆ. ನಾನು ಸುಮಾರು ದಿನದಿಂದ ಹೇಳಿಲ್ಲ. ಗಮೋ ಬಾ 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 ಬಾ, ಆಯ್ ಗಮ ಹೋಯ್ ಗಮೆ ಬಾ ಬಾ ಬಾ. ಅದಕ್ಕೆ ಬೆಕ್ಕಿಗೆ, ಕಪ್ಪು ಬೆಕ್ಕಿದೆಯಲ್ಲ ಕರ್ಗಿಗೆ, ಇನ್ನೂ 1 ವರ್ಷ ಆಗಿಲ್ಲ, ಒಂದು 10 ತಿಂಗಳಾಗಿರ್ಬೋದು ಅಷ್ಟೇ. ಅದು ಆವಾಗಲೇ ಈಗ ಅದ್ರ ಹೊಟ್ಟೆಯಲ್ಲಿ ಮರಿಗಳಿದೆ. ಮತ್ತು ಯಾವಾಗ ಅದ್ರದ್ದು ಡಿಲವರಿ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಒಂದು 3-4 ಮರಿಗಳು ಹ್ಯಾಡ್ ಆಗುತ್ತೆ ನಮ್ಮ ಮನೆಗೆ, ಹೊಸ ಸದಸ್ಯರು. ಒಂದು 3-4 ಜನ ಬರ್ಬೋದು ಅನ್ಕೋತೀನಿ. ಪಾಪ ಅದಕ್ಕೆ ಕಷ್ಟ ಆಗ್ತಿದೆ ನೋಡಿ. ಈಗ ಬಂದು ಅಲ್ಲಿ ಮ್ಯಾಟ್ ಮೇಲೆ ಕೂತ್ಕೊಂಡಿದ್ದಾಳೆ. ಮಲ್ಗುವಾಗೆಲ್ಲ ಎಷ್ಟು ಕಷ್ಟಪಟ್ಟು ಮಲ್ಕೊಳ್ಳುತ್ತೆ ಅಂದರೆ ತುಂಬ ಕಷ್ಟಪಟ್ಟು ಮಲ್ಕೊಳ್ಳುತ್ತೆ. ಇವಾಗ ಒಂದು ವಾರದಿಂದ ಹೊಟ್ಟೆ ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಅಂದ್ಕೊಂಡಿರೋದು ಇನ್ನೊಂದು 10-15 ದಿನದೊಳಗಡೆ ಮರಿ ಹಾಕ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ರೀ ಅದನ್ನು. ನೋಡಿ, ಇವಾಗ ಗೊತ್ತಾಗಲ್ಲ, ಅದು ಓಡಾಡಬೇಕಾದ್ರೆ ವೀಡಿಯೋದಲ್ಲಿ ಹೆಂಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನ್ಯಾಚುರಲಾಗಿ ನೋಡುವಾಗ ತುಂಬ ದಪ್ಪ ಇದೆ ಅದು ಹೊಟ್ಟೆ. ಇವಾಗ ಒಂದು 15 ದಿನದಿಂದ ಜಾಸ್ತಿ ದಪ್ಪ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಅಂದ್ಕೊಂಡಿರೋದು ಒಂದು 15 ಡೇಸ್ ಒಳಗಡೆ ಮರಿ ಹಾಕ್ಬೋದು. ನೋಡೋಣ ಎಲ್ಲಿ ಹಾಕುತ್ತೆ ಏನೋ ಗೊತ್ತಿಲ್ಲ. ಅದು ಈಗ ಆಲ್ರೆಡಿ ಪ್ಲೇಸ್ ಎಲ್ಲ ನೋಡ್ಕೊಂಡಿರುತ್ತೆ, ಈ ಪ್ಲೇಸಲ್ಲಿ ಮರಿ ಹಾಕಬೇಕು ಅಂತೆಲ್ಲ. ನೋಡೋಣ, ಹಾಕಿದರೆ ಏನಾದರೂ ಗೊತ್ತಾದರೆ ನಾನು ನಿಮಗೆ ತೋರಿಸ್ತೀನಿ. ಗಮ, ನೀನೇ ಒಂದು ಮರಿ, ನಿನಗೆ ಇನ್ನು 4-3 ಅಥವಾ ಬೆಕ್ಕುಗಳೇನೆಂದರೆ 3 ಇಲ್ಲಾಂದರೆ 4 ಮರಿಗಳು ಹಾಕುತ್ತೆ. ಅದ್ರ ಮೇಲೆ ಹಾಕಲ್ಲ, ಕಡಿಮೆ, ಜಾಸ್ತಿ ಅಂತೂ ಹಾಕಲ್ಲ. 5 ಮರಿ ಎಲ್ಲ ಹಾಕಲ್ಲ. ನಾನು ನೋಡಿರೋ ಮಟ್ಟಿಗೆ 3 ಅಥವಾ 4 ಅಷ್ಟೇ. ಓಕೆ, ನಾನು ಕಾಯಿ ತುರಿಯೋಣ ಅಂತ ಕೂತ್ಕೊಂಡೆ. ಹಾಗೆ ಇದು ನೋಡಿದ್ನಲ್ಲ, ಇದು ತುಂಬ ದಿನದಿಂದ ಹೇಳ್ಬೇಕು ಅಂದ್ಕೊಂಡೆ, ಮತ್ತು ಮರ್ತೆ ಹೋಗ್ತಾಯಿತ್ತು. ಅದಕ್ಕೆ ಇವಾಗ ನೆನಪಾಗಿ ಹೇಳಿರುವಂಥದ್ದು. ಓಕೆ, ಟೈಮ್ ಬಂದು ಇವಾಗ 2:15 ಆಗಿದೆ. 2:15. ಓಕೆ, ಸಾಂಬಾರು ರೆಡಿ. ನೋಡಿ, ಚಿಕನ್ ಸಾಂಬಾರು ರೆಡಿ ಮಾಡಿದ್ದೀನಿ. ಹಾಗೆ ಚಿಕ್ಕ ಕುಕ್ಕರಲ್ಲಿ ಏನದು ರೈಸ್ ಇಟ್ಟಿದ್ದೀನಿ. ಹಾಗೆ ಮುದ್ದೆ ನಮ್ಮ ಬಂದಮೇಲೆ ಓಕೆ ಮಾಡು ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕಿಲ್ಲ. ಹಾಗೆ ಇದು ನೋಡಿ, ಬೆಳಿಗ್ಗೆ ಪಪಾಯನ ಫ್ರಿಜ್ಜಿಂದ ತೆಗೆದಿಟ್ಟಿರೋದು ನಾನು. ಹೇಗಿದೆ ಅಂದರೆ ಇನ್ನೂ ಕೋಲ್ಡ್ ಇದೆ. ಸುಮಾರು ಒಂದು 8:15, 8:15 ಇರಬೇಕು. ಆ ಟೈಮಲ್ಲಿ ಅಂದರೆ ಫ್ರಿಜ್ಜಿಂದ ತೆಗೆದ ತಕ್ಷಣ ತಿನ್ನೋಕ್ಕಾಗಲ್ಲ, ಅಲ್ಲೂ ಜುಮ್ ಅಂತ ಇರುತ್ತಲ್ಲ. ಅದಕ್ಕೆ ನಾನು ತೆಗೆದಿಟ್ಟೆ. ಇವಾಗ ತಿನ್ನೋಣ ಅಂದರೆ ಇನ್ನೂ ಕೋಲ್ಡ್, ಈ ಥರ ತಣ್ಣಗಿದೆ. ಏಕೆಂದರೆ ವೆದರು ಈ ಥರ ಇರೋದ್ರಿಂದ ಅಲ್ಲಿಗೆ ಇಡೋಕ್ಕೆ ಆಗ್ತಿಲ್ಲ ಅದು ಪಪಾಯ. ಹಾಗೇ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿನ್ನೋಣ ಅಂಥೇಳಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೆಕ್ಕುಗಳು ಹೊರಗಡೆ ಇದು ಮಾಡ್ತಾಯಿದೆ, ಅಂದರೆ ಬಿಸಿಲಿದೆಯಲ್ಲ, ಫುಲ್ ಆಟ ಆಡಿಕೊಂಡು ಮಲ್ಕೊಂಡಿದೆ. ಓಕೆ, ಬಿಸಿಲು ನೋಡಿ, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಬೆಳಕು ಬರ್ತಾ ಇದೆ ಅಂಥೇಳಿ. ಬಿಸಿಲು ಚೆನ್ನಾಗಿ ಬರ್ತಾ ಇದೆ. ಕೌಶಿಗೆ ಚಿಕನನ್ನು ಹುರಿದ್ಬಿಟ್ಟು ಅದ್ರದ್ದು ಹುರಿದ್ಬಾಡು ಅಂತ ಹೇಳ್ತೀವಿ ನಾವು, ಅದನ್ನು ಒಂದು 4 ಪೀಸ್ ಹಾಕ್ಕೊಟ್ಟಿದ್ದೆ ತಿನ್ನೋದಕ್ಕೆ. ಅದು ತಿನ್ಬಿಟ್ಟು ಅದ್ರದ್ದು ಮೂಳೆ ಎಲ್ಲ ಇರುತ್ತಲ್ಲ, ಅದನ್ನು ಬೆಕ್ಕಿಗೆ ಹಾಕೋಕ್ಕೆ ತೊಗೊಂಡೋಗಿದ್ದಾನೆ. ಅದಕ್ಕೆ ಅಲ್ಲಿ ಆ ಕಡೆ ಮನೆ ಹತ್ರ ಹಾಕಿದ್ದಾನೆ. ಅಲ್ಲಿ ತಿಂತಾ ಇರೋದು. ಸ್ವಲ್ಪ ಅದು ಏನಂದರೆ ಉಪ್ಪು ಸ್ವಲ್ಪ ಚಿಕನೆಲ್ಲ ಹಾಕಿ ಹುರಿದಿರ್ತೀವಲ್ಲ, ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಸ್ವಲ್ಪ
ನನಗೂ ಇಷ್ಟನೇ. ನಮ್ಮ ಅಮ್ಮ ಎಲ್ಲ ಅವಾಗೆಲ್ಲ ಕೊಡ್ತಾಯಿದ್ರು ಹುರಿದ್ಬಾಡು, ಅಂದರೆ ಹುರಿದ್ಬಾಡು ಅಂತೇಳಿ ಕೊಡ್ತಾಯಿದ್ರು. ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರ್ತಾರೆ, ಮತ್ತು ಚಿಕನೆಲ್ಲ ಹಾಕ್ಬಿಟ್ಟು ಮತ್ತು ಅದಕ್ಕೆ ಉಪ್ಪು ಹಾಕಿ ಹುರಿತಾ ಇರ್ಬೇಕಾದ್ರೆ ಒಂದು 3/4 ಭಾಗ ಬೆಂದಿರುತ್ತೆ ಅಷ್ಟೇ, ಫುಲ್ ಏನು ಬೆಂದಿರಲ್ಲ. ಆವಾಗ ಅದನ್ನು ಕೊಡೋದು ತಿನ್ನು ಅಂತೇಳಿ. ಆವಾಗ ಟೇಸ್ಟ್ ಜಾಸ್ತಿ ಇರುತ್ತೆ. ಈ ಥರದನ್ನೆಲ್ಲ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತಲ್ಲ ನೋಡಿ, ಅಂಥ ಮಕ್ಳಿಗೆ ಕೊಟ್ಟರೆ, ಅಂದರೆ ಸಾಂಬಾರಲ್ಲಿ ಆ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಈ ಹುರಿದ್ಬಾಡನ್ನ ಕೊಟ್ಟರೆ ಇಷ್ಟಪಟ್ಟು ತಿಂತವೆ ಮಕ್ಕಳು. ಆ ಥರ ಇವಾಗ ನಾನು ತಿಂದ್ಕೊಂಡು, ನನಗೆ ಅಂದರೆ ಕೌಶಿಗ ಕೊಟ್ಟಿದ್ದ, ಅದರಲ್ಲಿ ಅವನು ನನಗೆ 1 ಪೀಸ್ ಕೊಟ್ಟಿದ್ದ, ಅದನ್ನು ತಿಂದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ರಾತ್ರಿ, ಮಧ್ಯಾಹ್ನ ಮತ್ತೆ ಯಾವುದೇ ವಿಡಿಯೋ ಮಾಡಿಲ್ಲ. ರಾತ್ರಿ ಬಂದು ರೈಸಿಗೆ ಇಟ್ಟಿದ್ದೀನಿ, ಹಾಗೆ ಒಂದು ಸೈಡು ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ರೈಸ್ ಆಗಿದೆ, ಅದು ತಣ್ಣಗಾಗೋದ್ರೊಳಗಡೆ ಮುದ್ದೆ ಕೂಡ ರೆಡಿ ಆಗುತ್ತೆ. ಹಾಗೆ ಮೋನ್ಮಮ್ಮ ಹೊರಗಡೆ ಹೋಗಿದ್ರು, ಹಾಗೆ ಎಲೆ ತಂದಿದ್ದಾರೆ. ಯಾವಾಗಲಾದರೂ ಒಂದೊಂದು ಸರಿ ಈ ರೀತಿ ಅಪರೂಪಕ್ಕೆ ಎಲೆ ಹಾಕ್ಕೊಳ್ತಾರೆ, ಅಂದರೆ ನಾನ್ ವೆಜ್ಜು ಇರುವಂಥ ದಿನ. ಹಾಗೆ ನಾನು ಊಟ ಎಲ್ಲ ಆದಮೇಲೆ ಕೊಡಬೇಕಲ್ಲ, ಹಾಗೆ ಇದೆಯಾ ಸುಣ್ಣ, ಎಲೆ, ಅಡಿಕೆ ಸುಣ್ಣ ಇದೆಯಾ ಅಂತ ನೋಡ್ತಾ ಇದ್ದೆ. ಸುಣ್ಣ ಇದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಒಂದು ಡಬ್ಬ ತಂದುಬಿಟ್ಟಿರ್ತಾರೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೆಲ್ಲ ತೆಗೆದು ಇಡ್ತಾ ಇದ್ದೀನಿ ಅಷ್ಟೇ. ಇಲ್ಲೆಲ್ಲ ಹೇಗೆಂದರೆ ನನಗೂ ಅಷ್ಟು ಗೊತ್ತಿಲ್ಲ, ಮೊದಲು ತರ್ತಾಯಿದ್ದೆ, ಇವಾಗ ನಾನು ಕಳಸ ಎಲ್ಲ ಇಡಲ್ವಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. 10 ರೂಪಾಯಿಗೆ ಇಷ್ಟು ಎಲೆ ಅಂತ ಇರುತ್ತೆ, ಅಷ್ಟು ಕೊಡ್ತಾರೆ. ಹಾಗೆ ಎಲೆ ಮೇಲೆಲ್ಲ ನೋಡಿ ಗಲೀಜೆಲ್ಲ ಆಗಿರುತ್ತೆ, ಅಂದರೆ ಪಕ್ಷಿಗಳು ಕುತ್ಕೊಂಡು ಗಲೀಜು ಮಾಡುತ್ತಲ್ವ, ಅದರಿಂದ ಅದನ್ನ ನೀಟಾಗಿ ತೊಳ್ಕೊಂಡು ಎಲೆ ಹಾಕ್ಕೋಬೇಕಾದ್ರೆ ಹಾಕ್ಕೋಬೇಕು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.